ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಪಾಳೇಶ ದಿಂಗ್ ಟಕ್ ದಿಂಗ್ ಟಕ್ ದಿಂಗ್ ಟಕ್. ಶಿವನ 108ನೇ ಅವತಾರ ಎತ್ತಿ ಬಂದವನೇ. ಅವನು ಕಾಲುಗಾಲಲ್ಲಿ ಮೌಂಟ್ ಎವರೆಸ್ಟ್ ಹತ್ತಿ ಬಂದನು. ನಾವು ವ್ಯಾಪಕವಾಗಿ ಭಕ್ತಿಯಿಂದ ಕಾದುಕೊಳ್ತಿದ್ವಿ. ಇವರ ದರ್ಶನ ಪಡೆದು ಕೆನ್ನೆ ಮೇಲೆ ಏಟು ತಿಂದಿದ್ವಿ. ನಿನ್ನ ನೋಡಬೇಕು ಅಂತ ನಾವು ಕ್ಯೂನಲ್ಲಿ ನಿಂತಿದ್ವಿ. ಕಪಾಳೇಶ 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 ಕಪಾಳೇಶ. ಅವಾಗವ ಕೈ ಕೊಡೋ ನನ್ನ ಗಾಡಿ ಇವಾಗ್ಲೂ ಕೈ ಕೊಟ್ಬಿಡ್ತು. ಜೊತೆಗೆ ಫೋಟೋ ಕೊಡಲ್ಲ ಅಂತ ಭಗವಂತನೂ ಕೈ ಕೊಟ್ಬಿಟ್ಟ. ಇರ್ಲಿ ನಾನೇ ಹುಡುಕ್ತೀನಿ. ಹುಡುಕಿದ್ರೆ ಸಿಗದೆ ಇರೋದಕ್ಕೆ ಅದೇನ್ ಬ್ರಿಟಿಷ್ ಅವ್ರು ಕದ್ಕೊಂಡೋಗಿರೋ ಕೊಹಿನೂರ್ ವಜ್ರನ. ಆಫ್ಟರ್ ಆಲ್ ಫೋಟೋ ಅದು ಆ ಡೋಂಗಿ ಬಾಬುನ್ ಫೋಟೋ. ಭಗವಂತನೇ ಹೇಳಿದಾನೆ ಮನ್ಸಲ್ಲಿ ಅನ್ಕೊಂಡ್ರೆ ಸಿಕ್ಕೇ ಸಿಗುತ್ತೆ ಅಂತ. ನಾನು ಅನ್ಕೊಂಡಿದೀನಿ ಸಿಕ್ಬಿಡ್ತು. ನಿನ್ನನ್ನು ಅಲ್ಲಿ ನೋಡ್ರಲ್ಲ ನಮ್ ಬಾಬಾ ಫೋಟೋಗೆ ಕಲ್ಲು ಹೊಡಿತಾವನೆ. ಗಲ್ಲಿಲೂ ಫ್ಯಾನ್ಸ್ ಇಟ್ಟವನೆ. ಇವ್ರ ಆಕ್ರೋಶ ನೋಡ್ತಾ ಇದ್ರೆ ನನ್ನ ಮೇಲೆ ಆಕ್ರಮಣ ಮಾಡೋ ತರ ಇದೆಯಲ್ಲ. ಅಕ್ಕ ಅಕ್ಕ ಬದುಕ್ತು ಬಡ ಜೀವ. ಜೀವಕ್ಕೆ ಬಡವ ಶ್ರೀಮಂತ ಬಂದ್ಯಾ ಅಪ್ಪ ತಂದೆ. ಉಳಿದಿರೋ ಜೀವ ನಂದೆ. ನಾನ್ ನಿನಗ್ ಬೇಡ ಬೇಡ ಅಂದೆ. ನೀನೆಲ್ಲ ನನ್ ಮಾತು ಕೇಳ್ತೀಯ? ನೋ ಭಗವಂತ ನೋ. ಐ ಕಾಂಟ್ ಕಂಟ್ರೋಲ್ ಮೈ ಕೋಪ. ನನ್ನ ಕೋಪನ ನಾನು ಹೀಗೆ ಹೊರಗೆ ಬಿಸಾಕೋದು. ಏನ್ ಮಾಡ್ಲಿ ಭಗವಂತ ನಾನು? ನಾನೊಬ್ಬ ಸಾಧಾರಣ ಮಿಡಲ್ ಕ್ಲಾಸ್ ಮನುಷ್ಯ. ನನಗೂ ಆಸೆ ಇದೆ ಅಂತ ಅವ್ರನ್ನೆಲ್ಲ ಎದುರಿಸಿ ನಿಲ್ಬೇಕು, ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅಂತ. ಆದ್ರೆ ನಾನೇನ್ ಮಾಡ್ಲಿ? ನನ್ನ ಹತ್ರ ಹಣ ಬಲಾನೂ ಇಲ್ಲ, ಜನ ಬಲಾನೂ ಇಲ್ಲ. ಅದಕ್ಕೆ ನೀನು ಈಗ ನನ್ನ ಜೊತೆ ಬರ್ಬೇಕು. ಎಲ್ಲಿಗೆ? ಆಹಾ, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ನೀನೇ ಹೇಳ್ಕೊಟ್ಟಿದ್ಯಾ. ಆದ್ರೂ ಪರವಾಗಿಲ್ಲ, ಹೇಳ್ತೀನಿ. ನಾವೀಗ ನೇರ ಬಾಬಾ ಆಶ್ರಮಕ್ಕೆ ಹೋಗೋಣ. ಅಲ್ಲೆಲ್ಲಾರ ಮುಂದೆ ನೀನೇ ಶಿವ, ನೀನೇ ಶಂಕರ, ನೀನೇ ಸಾಕ್ಷಾತ್ ಪರಮೇಶ್ವರ ಅಂತ ಹೇಳ್ಬಿಡು. ಜನ ಇದನ್ನೆಲ್ಲ ನಂಬ್ತಾರ ಶಿವಪ್ರಸಾದ್? ಯಾಕೆ ನಿನಗೆ ನಂಬಿಕೆ ಇಲ್ವಾ? ಜನ ಚಮತ್ಕಾರಕ್ಕೆ ಸಲಾ ಹೊಡಿತಾರೆ. ಆದ್ರೆ ನನ್ಗೆ ಚಮತ್ಕಾರ, ಪವಾಡ, ಮ್ಯಾಜಿಕ್ ಎಲ್ಲ ಯಾವ್ದು ಬರೋದಿಲ್ವಲ್ಲ. ಓ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನೀನು ನನ್ನ ಜೊತೆ ಬರಲೇಬೇಕು. ಇಲ್ಲ ಅಂದ್ರೆ ಆ ಪಾಪಿ ಅದೆಷ್ಟು ಜನ ಅಮಾಯಕರಿಗೆ ತೊಂದರೆ ಕೊಡ್ತಾನೋ ಏನೋ. ನೀನ್ ಕಡ್ಲೆಕಾಯಿ ಆಮೇಲೆ ತಿನ್ನಿವಂತೆ. ಬಾ ನನ್ನ ಜೊತೆ. ಪ್ಲೀಸ್ ಭಗವಂತ. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಮನುಷ್ಯ ಜನ್ಮ ಸೋಪಿದ್ದಾಗೆ. ಸೋಪು ಕೊಳೆಯನ್ನು ತೆಗೆಯುತ್ತದೆ. ಸೋಪೇ ಕೊಳೆಯಾದ್ರೆ ಸೋಪಿನಿಂದನೇ ತೊಳಿಬೇಕು. ಅರ್ಥ ಆಯ್ತಾ? ಕಪಾಳೇಶ್ವರ ಬಾಬಾ ಕಿ, ಕಪಾಳೇಶ್ವರ ಬಾಬಾ ಕಿ, ಕಪಾಳೇಶ್ವರ ಬಾಬಾ ಕಿ. ಕಪಾಳೇಶ್ವರ ಬಾಬಾರು ನಮಸ್ಕಾರ. ಹೋದ ವರ್ಷ ನಿಮ್ಮ ಪ್ರವಚನ ಕೇಳಲಿಕ್ಕೆ ಡೆಲ್ಲಿಗೆ ಬಂದಿದ್ರು ನನ್ನ ಹೆಂಡತಿ. ಅಲ್ಲಿಂದ ಬರುವಾಗ ಕಪಾಳೇಶ್ವರ ಯಂತ್ರ ಕೂಡ ತಂದಿದ್ರು.
ಆಫೀಸಲ್ಲಿದ್ದಾಗ ವಿಪರೀತ ತಲೆನೋವು ಬರ್ತಾ ಇತ್ತು. ಮನೆಗೆ ಬಂದಾಗ ನನ್ನ ಹೆಂಡತಿ ನನ್ನ ತಲೆ ಮೇಲೆ ಆ ಕಪಾಳೇಶ್ವರ ಯಂತ್ರ ಇಟ್ಟಿದ್ದು ನೋಡಿ, 5 ನಿಮಿಷ ತಲೆನೋವು ಮಾಯ. ಅವತ್ತು ಹೋಗಿದ್ದ ತಲೆನೋವು ಇವತ್ತಿನವರೆಗೂ ಬಂದಿಲ್ಲ. 1 ವರ್ಷ ಆಯ್ತು ನೋಡಿ. ಇದರಲ್ಲಿ 2 ಪವಾಡ ನಡೆದಿದೆ. ಒಂದು ಇವನ ತಲೆನೋವು ಹೋಗಿದ್ದು, ಇನ್ನೊಂದು ಇವನ ಹೆಂಡತಿ ಕಡೆಯಿಂದ ತಲೆನೋವು ಹೋಗಿದ್ದು. ಇದಕ್ಕಿಂತ ದೊಡ್ಡ ಪವಾಡ ಬೇಕೇ? ಇವ ಕಲಿಯುಗಕ್ಕೇನೆ ಸರದಾರ, ಶಿವನ 108ನೇ ಅವತಾರ. ಇಲ್ಲಿ ಎಷ್ಟು ಜನ ಇದ್ದೀರಾ? ಕಾಣಿಸ್ತಾ ಇಲ್ವಾ? ನಾನು ನನ್ನ ಫ್ರೆಂಡು ಇಬ್ರು. ಫ್ರೆಂಡಾ? ಯಾವ ಫ್ರೆಂಡ್ ಇದಾನಯ್ಯ ಇಲ್ಲಿ? ಯಾರು ಕಾಣಿಸ್ತಾನೆ ಇಲ್ಲ. ಪ್ಲೀಸ್ ಭಗವಂತ ಕಾಣಿಸ್ಕೋ. ಪಾಪ ಎಂತೆಂಥ ಮೆಂಟ್ಲುಗಳು ಬರ್ತಾರೆ ನಮ್ಮ ಬಾಬಾ ಹತ್ರ. ಇಷ್ಟೊತ್ತವರೆಗೂ ಇರಲಿಲ್ಲ, ಇವಾಗ ಎಲ್ಲಿಂದ ಬಂದರು? ಅಂದ್ರೆ ಈಗ ನಿಮ್ಗೆ ಕಾಣಿಸ್ತಾ ಇದ್ದಾರಾ? ಹಾ, ಕಾಣಿಸ್ತಿದ್ದಾರೆ. ಅಂದ್ರೆ ಈಗಲೇ ಬಂದ್ರು. ಇವಾಗ ಬಂದ. ಥ್ಯಾಂಕ್ ಯು ಭಗವಂತ. ಹೋಗ್ಬೋದಾ? ಹೊರಡಿ. ಶಿವು, ಒಂದಿನ ಬಂದಿದ್ದಕ್ಕೆ ದಿನ ಬರ್ಬೇಕು ಅನಿಸ್ತೇನೋ? ಖುಷಿ ಆಯ್ತು ಬಿಡು. ಎಲ್ಲ ಕಪಾಳೇಶ್ವರ ಬಾಬನ್ ಮಹಿಮೆ ಮಾವ. ಯಾರೋ ಫ್ರೆಂಡು ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ, ತುಂಬಾ ಒಳ್ಳೇದಾಯ್ತು. ಬನ್ನಿ ಕುತ್ಕೊಳ್ಳಿ. ಆಶೀರ್ವಾದ ಬೇಕೇನಪ್ಪ? ಆಶೀರ್ವಾದ ಅಂತೆ ಆಶೀರ್ವಾದ. ಆಶೀರ್ವಾದ ಮಾಡೋದಕ್ಕೆ ನೀನೇನು ಭಗವಂತನ? ನಿಜವಾದ ಭಗವಂತ ಇವನು. ಈ ಭಗವಂತನ ಹೆಸರೇನಪ್ಪ? ಈಶ್ವರ, ಪರಮೇಶ್ವರ, ಜಗದೀಶ್ವರ ಎಲ್ಲ ಇವನೇ. ಇವನೇ ಸೃಷ್ಟಿಕರ್ತ, ಇವನೇ ಲಯಕರ್ತ. ನಿಲ್ಸೆ, ಯಾಕೊಳ್ಳೆ ಹುಚ್ಚುರ್ ತರ ನಗ್ತಾ ಇದ್ದೀರಾ? ನೀವೆಲ್ಲ ಅನ್ಕೊಂಡಿರೋ ಹಾಗೆ ಇವನಲ್ಲ ಭಗವಂತ. ಇವನು ನಿಜವಾದ ಭಗವಂತ. ಹೌದಾ? ಇವನು ನಿಜವಾದ ಭಗವಂತನಾ? ಎದೋಳಪ್ಪ, ಎದೋಳು. ನೋಡು, ಇವನು ನನ್ನ ಮಗ. ಇವನು ನಿಜವಾಗ್ಲೂ ದೇವರೇ ಆಗಿದ್ರೆ ಇವನ್ಗೆ ಕಣ್ಣು ಕಾಣಿಸ್ತಾ ಇಲ್ಲ. ನೀನು ಇವನ್ ಕಣ್ಣು ಬರ್ಸ್ಬಿಟ್ರೆ ನಿನ್ನನ್ನ ನಿಜವಾದ ಭಗವಂತ ಅಂತ ನೀನು ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಿ. ಏನಂತೀರಪ್ಪ? ಕಣ್ಣಪ್ಪ, ಕಣ್ ಕೊಡಪ್ಪ. ಕೊಡು 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 ಕೊಡು. ಭಗವಂತ, ಇದೇ ಒಳ್ಳೆ ಅವಕಾಶ, ಕಣ್ ಕೊಟ್ಬಿಡು. ಆಗ್ಲಾದ್ರೂ ಇವರೆಲ್ಲರೂ ನಂಬ್ತಾರೆ. ಷಡಕ್ಷರಂ ವಿಧಂ ಸ್ತೋತ್ರಂ ಯಃ ಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ನೋಡಿ ನೋಡಿ, ಈಗ ಕಣ್ ಬರುತ್ತೆ, ನೋಡ್ತಾ ಇರಿ. ಯಾಕಪ್ಪ ಮುಂದಿಟ್ಟೆ ಹೆಜ್ಜೆನ ಹಿಂದಿಟ್ಟೆ ಆಗಲ್ವಾ? ಕಪಾಲೇಶ್ವರ ಬಾಬನೇ ನಿಜವಾದ ದೇವರು. ಕಪಾಲೇಶ್ವರ ಬಾಬಾ ನನ್ನ ಮಗನಿಗೆ ಕಣ್ಣು ಬರ್ತೀನಿ ಅಂತ ಹೇಳವ್ರೆ. ಇನ್ನು 2-3 ಸೇವೆ ಮಾಡಿಬಿಟ್ರೆ ನನ್ನ ಮಗನಿಗೆ ಕಣ್ಣು ಬಂದ್ಬಿಡ್ತದೆ. ಕಪಾಲೇಶ್ವರ ಬಾಬನೇ ನಿಜವಾದ ದೇವರು, ನೀನು ಡೋಂಗಿ ಬದುವಂತ. ಬಾರಪ್ಪ ಬಾ. ಭಕ್ತ, ಈಶ್ವರನ ಅವತಾರ ನಾನಪ್ಪ. ಬಾ ಕೂತ್ಕೋ, ಆಶೀರ್ವಾದ ಮಾಡ್ತೀನಿ. ಕೆಟ್ಟು ಹೋಗಿರುವ ನಿನ್ನ ಬುದ್ಧಿ ಸರಿ ಹೋಗುತ್ತೆ. ಬಾ.
ಆಶೀರ್ವಾದ ಮಾಡ್ಬೇಕಲ್ಲ. ಏನಿದು ಬಾಬಾ? ಬಾಬಾರ ಆರೋಗ್ಯ ಏರುಪೇರು ಆದ ಕಾರಣ ಇಂದಿನ ಪ್ರವಚನವನ್ನು ಮುಂದೂಡಲಾಗಿದೆ. ತಾವೆಲ್ಲೂ ಮನೆಗೆ ಹೊರಡ್ರಿ, ಹೊರಡಿ ಹೊರಡಿ. ಭಗವಂತ, ಅವನಿಗೆ ಸರಿಯಾದ ಶಿಕ್ಷೆ ಆಯ್ತಲ್ವಾ? ಇದೆಲ್ಲ ನಿಂದೆ ತಾನೇ ಪವಾಡ? ನಾನೇನು ಮಾಡಲ್ಲ ಶಿವಪ್ರಸಾದ್. ಇದೆಲ್ಲ ಆತನ ಕರ್ಮಗಳ ಫಲ. ಇಲ್ಲಿ ಏನೇನು ನಡೆಯುತ್ತೋ ಅದಕ್ಕೆಲ್ಲ ನೀವೇ ಜವಾಬ್ದಾರ. ನೀವೇನ್ ಬೆಳಿತೀರೋ ಅದೇ ಬಂದು ನಿಮ್ ಕೈಗೆ ಸೇರುತ್ತೆ. ಹಾಗಂತ ಒಂದು ಪಾಪದ ಕೆಲಸ ಎರಡು ಪುಣ್ಯದ ಕೆಲಸ ಮಾಡಿದ್ರೆ ಪಾಪಗಳೆಲ್ಲ ಕಳೆದೋಗುತ್ತೆ ಅನ್ಕೋಬಾರ್ದು. ಅದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಎಲ್ಲವನ್ನು ಅನುಭವಿಸಲೇಬೇಕು. ಬಾಬಾ, ನಮ್ಮಂತ ಬಡವ್ರ ಪಾಲಿಗೆ ದೇವರಾಗಿದ್ರಿ ನೀವು. ನಿಮಗೆ ಈ ತರ ಆಗ್ಬಾರ್ದಾಗಿತ್ತು. ಇದು ದುರಂತ. ಹೌದು ಮಾಮ. ಅಯ್ಯಬ್ಬ್ಯ, ಯಾರು ನಮ್ಮ ಬಾಬಂಗೆ ಹಿಂಗೆ ಮಾಡಿದ್ದು? ನಮ್ಮ SP ಸಾಹೇಬ್ರು ಕೂಡಲೇ ಹೋಗಿ ವಿಷಯ ತಿಳ್ಕೊಂಡು ಬಾ ಅಂದಳಿ ನನ್ನನ್ನು ಕಳಿಸಿರು. ಬಾಬಾ, ನೀವೇನು ಟೆನ್ಷನ್ ಮಾಡಬೇಡಿ. ನಿಮ್ಗೆ ಯಾರು ಹಿಂಗೆ ಮಾಡೋದಂದಳಿ ಹೇಳಿ ಅವ್ರನ್ನ ಒದ್ದು ಒಳಗೆ ಹಾಕ್ತೆ. ಕಾಶಿ ಅವರೇ, ನಮ್ಮ ಯಜಮಾನ್ರ ಜೊತೆ ಯಾರೋ ಒಬ್ರು ಬಂದಿದ್ರು. ಪಾಪ ನಮ್ಮ ಕಪಾಳೇಶ್ವರ ಬಾಬಾ ಅವರು ಆಶೀರ್ವಾದ ಮಾಡೋದಕ್ಕೆ ಅಂತ ಅವ್ರನ್ನ ಕರೆದ್ರು. ಇನ್ನೇನು ಕೈ ಎತ್ತಿ ಆಶೀರ್ವಾದ ಮಾಡಬೇಕು ಅಷ್ಟೊತ್ತಿಗೆ ಹೀಗಾಗೋಯ್ತು. ಹಂಗಾರೆ ಇದೆಲ್ಲ ಅವಂದೇ ಕೆಲಸವಾ? ಸರ್, ಒಂದು ನಿಮಿಷ. ನಮ್ಮ ಬಾಬಾಗೆ ಯಾರೋ ಏನೋ ಮಾಡಿದ್ರು ಅಂತ ಯಾರು ಹೇಳಿದ್ರು? ಮತ್ತೆ ಈ ಪರಿಸ್ಥಿತಿ? ಬಾಬಾ ಅವ್ರ ಆತ್ಮಚರಿತ್ರೆಯಲ್ಲಿ ಒಂದ್ ಕಡೆ ಬರ್ದಿಟ್ಟಿದ್ರು, ಅವ್ರ ಇಂಥ ದಿನದಲ್ಲಿ ಇಂಥ ಸಮಯದಲ್ಲಿ ಹೊಸ ಅವತಾರನ ತಾಳ್ತೀನಿ ಅಂತ. ಆ ಹೊಸ ಅವತಾರನೇ ಈ ಅವತಾರ. ಇದು ಯಾವ ಅವತಾರ? ಕ್ರಾಸ್ ಕೈ ಅವತಾರ, ಭಗವಂತನ 109ನೇ ಅವತಾರ. ಕ್ರಾಸ್ ಕೈ ಬಾಬಾ ಕಿ, ಕ್ರಾಸ್ ಕೈ ಕಪಾಳೇಶ್ವರ ಬಾಬಾ ಕಿ. ಕ್ರಾಸ್ ಕೈ ಕಪಾಳೇಶ್ವರ, ಎಷ್ಟು ಚೆನ್ನಾಗಿದೆ ಹೆಸರು. ಹೌದು, ಅದ್ಭುತವಾದ ಹೆಸರು. ಬಾಬಾ, ಇವತ್ತು ನಿಮ್ಮ ಹೆಸರಲ್ಲಿ ನಮ್ಮ ಮನೇಲಿ ಭಜನೆ ಇಟ್ಕೊಂಡಿದ್ದೀವಿ. ನೀವು ವಿಶ್ರಾಂತಿ ತಗೊಳ್ಳಿ, ನಾವು ನಾಳೆ ಬರ್ತೀವಿ ಅಲ್ವಾ ಮಾವ? ಹೌದೌದು. ಆಶೀರ್ವಾದ ಮಾಡಿ. ಮಸ್ತು ಮಸ್ತು ಬಾಬಾ ಬಂದ್ರು, ನಾನೇ ನಿಮ್ಮ ದೇವ್ರು ಅಂದ್ರು, ಎಲ್ಲದಕ್ಕೂ ಅಸ್ತು ಅಂದ್ರು, ಕೇಳಿದೆಲ್ಲ ತಂದು ಕೊಟ್ರು. ಬಾಬಾ ಬಂದ್ರು, ನಾನೇ ನಿಮ್ಮ ದೇವ್ರು ಅಂದ್ರು. ಕಾಲ ಕೆಟ್ಟೋಯ್ತು. ಇವಾಗೆಲ್ಲ ಫ್ಯಾನ್ಸ್ ಉಟ್ಕೊಳ್ಳೋದು ಒಂದೇ, ಇಲಿ ಪಾಷಾಣಕ್ಕೆ ಇರುವೆ ಮುಚ್ಕೊಳ್ಳೋದು ಒಂದೇ. ನನಗೆ ಬೇರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಿದೆ. ಈ ಹಾಳಾದ ಹಸುವಾದಾಗಲೇ ರುಚಿ ರುಚಿಯಾಗಿ ತಿನ್ನಬೇಕು ಅನ್ಸುತ್ತೆ. ಈ ಭಜನೆ ಗ್ಯಾಪಲ್ಲಿ ನನಗೊಂದು ಸಿಹಿಯಾದ ಪೊಂಗಲ್ ಸಿಕ್ಕಿದಿದ್ರೆ ಗ್ಯಾಪ್ ಕೊಡದೆ ತಿಂದ್ಬಿಡ್ತಾ ಇದ್ದೆ. ಇವ್ರು ಯಾವಾಗ ಗ್ಯಾಪ್ ಕೊಡ್ತಾರೋ, ನನಗೆ ಯಾವಾಗ ಪೊಂಗಲ್ ಸಿಗುತ್ತೋ. ಪೊಂಗಲೇಶ್ವರ. ಹೈ, ಪೊಂಗಲು, ಹೌ ಇಸ್ ದಿಸ್ ಪಾಸಿಬಲ್?
ನನ್ನ ಭಕ್ತ ಒಬ್ಬ ಪ್ರಸಾದಕ್ಕೆ ಅಂತ ಇಟ್ಟಿದ್ದ. ನೋಡೋದಕ್ಕೆ ತುಂಬಾ ರುಚಿಯಾಗಿದೆ ಅನಿಸ್ತು. ನೋಡು ನೋಡು ತುಪ್ಪದ ಘಮ ಹೇಗೆ ಬರ್ತಿದೆ ಅಂತ. ನೋಡು ಭಗವಂತ, ಆ ಕಪಾಳೇಶ್ವರ ಬಾಬಾ ನಮ್ಮ ಮನೆನ ನೈಟ್ ಕ್ಲಬ್ ಮಾಡ್ಬಿಟ್ಟಿದ್ದಾನೆ. ನೀನು ಪೊಂಗಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆಯಾ. ಅವ್ರು ಹಾಡ್ತಾರ ಭಜನೆ ಕೇಳು. ಮಾಸ್ತಿ ಮಾಸ್ತಿ ಬಾಬಾ ಬಂದ್ರೆ ಯಾರಿರೇ ಅಂತೆ. ಅಲ್ಲ ಭಗವಂತ, ಯಾರಾದರೂ ಪಿಕ್ಚರ್ ಹಾಡನ್ನ ಭಜನೆ ಮಾಡ್ತಾರಾ? ಅವನು ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಹೊರಿತಾ ಇದೆ. ಹೌದು, ಅವನು ನೀನೇ ಏನಾದರೂ ಮಾಡ್ಬೋದಲ್ವಾ? ಯಾಕೆ ಸುಮ್ಮನೆ ಇದೆಯಾ? ನಾನಾ? ಅದು ನನ್ನ ಕೆಲಸ ಅಲ್ಲ ಶಿವಪ್ರಸಾದ್. ನೀನು ಪ್ರಯತ್ನ ಪಡಬೇಕು. ಚೆನ್ನಾಗಿ ಹೇಳಿದೆ ಭಗವಂತ. ನೀನು ಶಿವ, ನಾನು ಜಸ್ಟ್ ಶಿವಪ್ರಸಾದ್. ನನ್ನ ಕೈಲಿ ಏನಾಗುತ್ತೆ ಭಗವಂತ? ನಿನ್ನಿಂದ ಏನೂ ಮಾಡಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ನನ್ನಿಂದ ಸಾಧ್ಯ ಅನ್ನೋ ಒಂದೇ ಒಂದು ಆತ್ಮವಿಶ್ವಾಸ ನೀನ್ ಗೆಲ್ಲೋ ಹಾಗೆ ಮಾಡುತ್ತೆ. ನಿನ್ನನ್ನ ನೀನೇ ಚಿಕ್ಕದಾಗಿ ಊಹಿಸ್ಕೊಂಡ್ರೆ ನಿನಗಿಂತ ದೊಡ್ಡದಾಗಿರೋ ಈ ಜಗತ್ತು ನಿನ್ನನ್ನ ಇನ್ನೂ ಚಿಕ್ಕದಾಗಿ ನೋಡುತ್ತೆ. ನಿನ್ನನ್ನ ನೀನು ಪ್ರಪಂಚಕ್ಕಿಂತ ದೊಡ್ಡದಾಗಿ ಊಹಿಸ್ಕೋ. ಆಗ ನಿನ್ನ ಸಮಸ್ಯೆಗಳೆಲ್ಲ ನಿನಗಿಂತ ಚಿಕ್ಕದಾಗಿ ಕಾಣಿಸುತ್ತೆ. ನಿನ್ನಿಂದ ಸಾಧ್ಯ ಆಗದೆ ಇರೋ ಯಾವುದೇ ಕೆಲಸನಾಗ್ಲಿ ಒಂದ್ಸಲ ನೀನು ಊಹಿಸ್ಕೋ. ಆಗ ನಿನ್ನ ಮಿತಿಯನ್ನು ಮೀರಿ ನೀನು ಮುಂದೆ ಹೋಗಿರ್ತೀಯ. ಕಲ್ಪನೆ ಸಾಕಾರ ಆಗೋದು ಅಲ್ಲಿಂದನೇ. ಆಲ್ ಓಕೆ ಭಗವಂತ, ಬಟ್ ಹೌ ಕ್ಯಾನ್ ಐ ಡೂ ದಿಸ್? ಇಸ್ ಇಟ್ ಪಾಸಿಬಲ್? ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ, ಹಸುವಿಗೆ ಅನ್ನ ಸಿಕ್ತು. ಮಾಡ್ಕೊಳ್ಳಿ. ಆಹಾ, ತಿಂತಾ ಇದ್ದೀನಿ. ಉಪವಾಸ ಇರಿ ಅಂತ ಅಷ್ಟೇ ಹೇಳಿದ್ರು ತಿಂತಾ ಇದ್ದೀರಲ್ರಿ. ಏನ್ ದರಿದ್ರ ಒಕ್ಕಳಿಸ್ಕೊಂತು ಅಂತಾನೆ ಅರ್ಥ ನಮ್ಮ ಮನೆಗೆ. ಅದು ನಮ್ಮ ಫ್ರೆಂಡು. ಈಶ್ವರನ್ 108ನೇ ಅವತಾರ ಕಪಾಳೇಶ್ವರ ಬಾಬಾ ಅವ್ರಿಗಿಂತ ತಿನ್ನೋದೇ ಹೆಚ್ಚಾಗೋಯ್ತಾ ನಿಮಗೆ? ಈಗಲೇ ಹೇಳಿದ್ದೀನಿ ಕೇಳಿಸ್ಕೊಳ್ಳಿ. ಈ ಮನೆಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದಕ್ಕೆ ನೀವೇ ಜವಾಬ್ದಾರಿ. ಹೆಚ್ಚು ಕಮ್ಮಿ ಇವನೇನು ದೇವ್ರ? ಸಾಕ್ಷಾತ್ ಭಗವಂತನೇ ಕೊಟ್ಟಿರೋ ಪ್ರಸಾದ ಇದು. ಇದ್ರ ಶಕ್ತಿ ಮುಂದೆ ಯಾವುದೂ ಇಲ್ಲ. ಐ ಡೋಂಟ್ ಕೇರ್, ಐ ಓನ್ಲಿ ಈಟ್. ರೇ ಮಾವ, ಬೇಗ ಬನ್ನಿ ರೇ. ಗಿರಿ, ಯಾಕೆ ಹಿಂಗೆ ಕೂಕೋತಾ ಇದೆಯಾ? ಏನಾಯ್ತು? ಏನಾಯ್ತು? ಕಂದ, ಮತ್ತೇನ್ ಮಾಡ್ಕೊಂಡ್ಯೋ? ಈ ಸರಿ ಯಾವ ಬುಕ್ ಕಳ್ಕೊಂಡೆ? ಸುಮ್ಮನೆ ಮಗು ಮೇಲೆ ಯಾಕೆ ರೆಕ್ತಿಯೋ? ಏನೇ ಕೇಳಿದಿದ್ರು ಮೆತ್ತಗೆ ಕೇಳಬೇಕಪ್ಪ. ಸ್ಕಂದ, ಏನಾಯ್ತ ಪುಟ್ಟ? ಅಯ್ಯೋ ತಾತ, ನಂಗೇನು ಆಗಿಲ್ಲ, ಆಗಿರೋದೆಲ್ಲ ಅಕ್ಕಂಗೆ. ಹೇಯ್ ಸುಮ್ನೆರಾ. ಪಾಪ ಪ್ರಣಿ, ಮೂಕ ಹಸು ಕಣ ಅವಳು. ಅವಳ ಮೇಲೆ ಯಾಕೋ ಆರೋಪ ಮಾಡ್ತೀಯಾ? ಮೂಕ ಹಸು ತರ ಅಲ್ಲ ರೀ, ಮೂಕ ಹಸುನೇ ಆಗ್ಬಿಟ್ಟಿದ್ದಾಳೆ. ಪ್ರಣಿಗ್ ಮಾತೆ ಆಡಕ್ ಆಗ್ತಿಲ್ಲ. ಅಷ್ಟೇನಾ? ಕೆಲವೊಂದ್ಸರಿ ನೀನ್ ಮಾಡೋ ಕೆಲ್ಸಕ್ಕೆ ನಿನ್ ತಂಗಿ ಗೌರಿನೇ ಮಾತ್ ಬಿಡ್ತಾಳೆ, ಇನ್ ಇವಳು ಮಾತ್ ಬಿಡಲ್ವಾ? ಪ್ರಣಿ, ಅಮ್ಮ ಪಾಪ ಅಲ್ವಾ? ಹಾಗೆಲ್ಲ ಮಾತು ಬಿಡಬಾರ್ದು, ಮಾತಾಡೋ. ಹಾಗೆಲ್ಲ ಅನ್ಬಾರ್ದಮ್ಮ. ತಾಯಿನೇ ಮೊದಲ ಗುರು, ತಾಯಿಯೇ ದೇವರು. ಹಾಗೆಲ್ಲ ಮಾತಾಡಲ್ಲ ಅಂತ ಅನ್ಬಾರ್ದಮ್ಮ. ಅಯ್ಯೋ ಮಾವ, ಪ್ರಣಿ ನನ್ನ ಹತ್ರ ಮಾತ್ ಬಿಟ್ಟಿಲ್ಲ, ಅವಳಿಗೆ ಮಾತೇ ಬರ್ತಿಲ್ಲ.